ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಷಾಢ ಗುಪ್ತ ನವರಾತ್ರಿಯ ವಿಶೇಷ ಸಂಚಿಕೆಗೆ ಸ್ವಾಗತ. ಹಿಂದೂ ಪಂಚಾಂಗದ ಪ್ರಕಾರ ವರ್ಷದಲ್ಲಿ 2 ಗುಪ್ತ ನವರಾತ್ರಿಗಳು ಬರುತ್ತವೆ. ಮೊದಲನೆಯದು ಮಾಘ ಮಾಸದಲ್ಲಿ ಬಂದರೆ ಎರಡನೆಯದು ಆಷಾಢ ಮಾಸದಲ್ಲಿ ಬರುತ್ತದೆ. ಮಾಘ ಮಾಸದಲ್ಲಿ ಬರುವ ಶ್ಯಾಮಲಾ ನವರಾತ್ರಿಯು ಈಗಾಗಲೇ ಮುಗಿದಿದೆ. ಈಗ ನಾವು ಆಷಾಢದಲ್ಲಿ ಬರುವ ಆಷಾಢ ಗುಪ್ತ ನವರಾತ್ರಿಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಆಷಾಢ ಗುಪ್ತ ನವರಾತ್ರಿಯು ಜುಲೈ 15, 2026ರಿಂದ ಪ್ರಾರಂಭವಾಗಿ ಜುಲೈ 23, 2026ರಂದು ಮುಕ್ತಾಯವಾಗುತ್ತದೆ. ಈ ಆಷಾಢ ಗುಪ್ತ ನವರಾತ್ರಿ ಎನ್ನುವುದು ಭಕ್ತಿ, ತಂತ್ರ, ಸಾಧನೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಅತ್ಯಂತ ಶಕ್ತಿಶಾಲಿ ಹಾಗೂ ರಹಸ್ಯವಾದ ಆಚರಣೆಯಾಗಿದೆ. ಆಷಾಢ ನವರಾತ್ರಿಯನ್ನು ಸಾಧಕರು ಮತ್ತು ಭಕ್ತರು ತಮ್ಮ ಮನೆಯೊಳಗೆ ತುಂಬ ನಿಶಬ್ದವಾಗಿ ಗುಪ್ತವಾಗಿ ಆಚರಿಸುತ್ತಾರೆ. ಈ ಸಮಯದಲ್ಲಿ ಮಾಡುವ ಪೂಜೆ, ಜಪ, ತಪಸ್ಸು, ಹರಕೆಗಳನ್ನು ಎಷ್ಟು ರಹಸ್ಯವಾಗಿಡುತ್ತಾರೋ ಅಷ್ಟು ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಆಷಾಢ ನವರಾತ್ರಿಯನ್ನು ವಾರಾಹಿ ನವರಾತ್ರಿ ಎಂದು ಆಚರಿಸಲಾಗುತ್ತದೆ. ವಾರಾಹಿ ದೇವಿಯು ಲಲಿತಾದೇವಿಯ ಸೇನಾಧಿಪತಿಯಾಗಿದ್ದಾಳೆ. ವಾರಾಹಿ ದೇವಿಯು ಲಲಿತಾದೇವಿಯ ಸಪ್ತಮಾತೃಕೆಯರಲ್ಲಿ 5ನೆಯವರಾಗಿದ್ದಾರೆ. ವಾರಾಹಿ ದೇವಿಯು ವರಾಹಸ್ವಾಮಿಯ ಅಂಶದಿಂದ ಒಂದು ಸ್ತ್ರೀ ಶಕ್ತಿಯಾಗಿದ್ದಾರೆ ಎಂದು ಹೇಳಬಹುದು. ಲಲಿತಾದೇವಿಯು ಶುಂಭ ನಿಶುಂಭರನ್ನು ವಧೆ ಮಾಡುವ ಕಾಲದಲ್ಲಿ ಸೇನಾಧಿಪತಿಯಾಗಿದ್ದಳು ಎಂದು ಹೇಳಬಹುದು. ಅದಕ್ಕೆ ವರಾಹದೇವಿಯನ್ನು ದಂಡನಾಯಕಿ ಅಂತಲೂ ಕರೆಯುತ್ತಾರೆ. ಯಾರಿಗೆ ಆದರೂ ವಿಪರೀತ ವಾಮಾಚಾರದ ಸಮಸ್ಯೆ, ಶತ್ರುಗಳ ಕಾಟ, ಕೆಟ್ಟ ದೃಷ್ಟಿ ಆಗ್ತಾನೇ ಇರುತ್ತೆ ಅಂತೆಲ್ಲ ಭಯ ಇರುತ್ತೋ ಅವರು ನಿಮ್ಮ ಮನೆಯ ಸಮೃದ್ಧಿಗಾಗಿ, ಆರೋಗ್ಯಕ್ಕಾಗಿ, ನಿಮ್ಮ ಮಕ್ಕಳ ಏಳಿಗೆಗಾಗಿ ಈ ಒಂದು ಆಷಾಢ ಮಾಸದಲ್ಲಿ 5 ದಿನ ಅಥವಾ 9 ದಿನ ಅಥವಾ 1 ದಿನ ಈ ವರಾಹಿ ಅಮ್ಮನವರ ಪೂಜೆ ಮಾಡಬಹುದು. ಈ ಪೂಜೆಯನ್ನು ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆಯ ಒಳಗೆ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಇದು ಸಾಧ್ಯವಾಗದೇ ಇದ್ದರೆ ಸಾಯಂಕಾಲ 6 ಗಂಟೆಯ ನಂತರ ಪೂಜೆ ಮಾಡಬಹುದು. ವರಾಹಿ ಅಮ್ಮನವರ ಫೋಟೋ ಇಲ್ಲದಿದ್ದರೂ 2 ಜೋಡಿ ದೀಪಗಳನ್ನು ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಅಕ್ಷತೆ ಹಾಕಿ ಅದರ ಮೇಲೆ ದೀಪಗಳನ್ನಿಟ್ಟು ವಾರಾಹಿ ಅಮ್ಮರವರನ್ನು ಆಹ್ವಾನ ಮಾಡಿ ಪೂಜಿಸಬಹುದು. ದೀಪದ ತಟ್ಟೆಯನ್ನು ಒಂದು ಮಣೆಯ ಮೇಲೆ ಕೆಂಪು ವಸ್ತ್ರ ಹಾಕಿ ಅದರ ಮೇಲೆ ಇಡಬೇಕು. ದೀಪಕ್ಕೆ ಅರಿಶಿಣ, ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು. ದೀಪಕ್ಕೆ ತುಪ್ಪ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ಹಚ್ಚಬೇಕು. 2 ದೀಪಗಳಿಗೆ ಸೇರಿಸಿ ಹೂಹಾರ ಹಾಕಿ ಗೆಜ್ಜೆ ವಸ್ತ್ರ ಹಾಕಿ ಮುಂಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆನಂತರ ನೈವೇದ್ಯಕ್ಕೆ ದೇವಿಗೆ ತುಂಬ ಇಷ್ಟವಾದ ಗಡ್ಡೆ ಗೆಣಸುಗಳು, ದಾಳಿಂಬೆ ಹಣ್ಣು, ಕೋಸಂಬರಿ ಪಾನಕ ಬೆಲ್ಲ ಮಿಶ್ರದ ಪಾನಕವಾಗಿರಬೇಕು. ಮೊಸರನ್ನ ಅಥವಾ ಕಪ್ಪು ಉದ್ದಿನ ವಡೆ, ಇವುಗಳನ್ನು ಯಾವುದಾದರೂ ಒಂದನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ನೀವು ಎಷ್ಟು ದಿನ ಪೂಜಿಸಬೇಕು ಅಂತ ಇರುವಿರೋ ಅಷ್ಟು ದಿನ ದೀಪಗಳನ್ನು ಕದಲಿಸದೆ ಹಾಗೆಯೇ ಇಡಬೇಕು. ಅಂದರೆ 1 ದಿನ ಪೂಜಿಸಿದರೆ, ಅಂದರೆ ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಿ ರಾತ್ರಿಯ ಹೊತ್ತು ಸ್ವಲ್ಪ ದೀಪಗಳನ್ನು ಕದಲಿಸಬೇಕು. ನಂತರ ಮಾರನೇ ದಿನ ಅದನ್ನು ವಿಸರ್ಜಿಸಬೇಕು. ಅದೇ ರೀತಿ 5 ದಿನ ಪೂಜಿಸಿದರೆ 5ನೇ ದಿನ ರಾತ್ರಿ ಅದನ್ನು ಸ್ವಲ್ಪ ಕದಲಿಸಿ ಮಾರನೇ ದಿನ ವಿಸರ್ಜನೆ ಮಾಡಬೇಕು. ಅದೇ ರೀತಿ 9ನೇ ದಿನ ಕೂಡ ಹಾಗೆ ಮಾಡಬೇಕು. ಅಂದರೆ ಮೊದಲನೇ ದಿನ ಇಟ್ಟ ದೀಪಗಳನ್ನು 9ನೇ ದಿನ ರಾತ್ರಿ ಅದನ್ನು ಸ್ವಲ್ಪ ಕದಲಿಸಿ ಮಾರನೇ ದಿನ ವಿಸರ್ಜಿಸಬೇಕು. ಈ ದೀಪಗಳು ಹಗಲು ರಾತ್ರಿ ಉರಿತಾನೇ ಇರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ನೀವು ಪೂಜಿಸುವವರೆಗೂ ಮಾತ್ರ ಇದ್ದರೆ ಸಾಕು. ಎಲೆ ಅಡಿಕೆ, ತಾಂಬೂಲವನ್ನು ಇಡಬೇಕು. ಅದರಲ್ಲಿ 11 ಕೆಂಪು ಬಳೆಗಳನ್ನು ಇಡಬೇಕು. ವರಾಹಿ ಅಮ್ಮನವರಿಗೆ ಕೆಂಪು ಬಳೆಗಳು ಎಂದರೆ ತುಂಬ ಇಷ್ಟ. ಇದು ಕೂಡ ದಿನಾಲು ತಾಂಬೂಲವನ್ನು ಬದಲಾಯಿಸಿ ಬಳೆಗಳನ್ನು ಅವನ್ನೇ ಇಡಬಹುದು. ಕೊನೆಯ ದಿನ ಪೂಜೆ ವಿಸರ್ಜಿಸಿದ ನಂತರ ಆ ಬಳೆಗಳನ್ನು ನೀವೇ ಹಾಕಿಕೊಳ್ಳಬಹುದು. ಇಲ್ಲವೇ ದೇವಿಯ ಆಶೀರ್ವಾದ ಅಂತ ನಿಮಗೆ ಬೇಕಾದವರಿಗೆ 2 ಬಳೆಗಳನ್ನು ಕೊಡಬಹುದು. ಕೆಂಪು ಮತ್ತು ನೀಲಿ ಬಣ್ಣದ ಶಂಖ ಪುಷ್ಪದಿಂದ ದೇವಿಗೆ ಪೂಜೆ ಮಾಡಬಹುದು. ಕುಂಕುಮಾರ್ಚನೆ ಕೂಡ ಮಾಡಬಹುದು. ಲಲಿತ ಸಹಸ್ರನಾಮ ಪಠನೆಯನ್ನು ಮಾಡಬಹುದು. ಈ ಪೂಜೆಯನ್ನು ಎಲ್ಲರಿಗೂ ಮಾಡುವ ಆಸೆ ಇದ್ದೇ ಇರುತ್ತದೆ ಸ್ನೇಹಿತರೆ. ಆದರೆ ಕೆಲವರು ಕೆಲಸದ ಒತ್ತಡದಿಂದ ಸಾಧ್ಯವಾಗದೇ ಹೋಗಬಹುದು. ಅವರು ಸಂಜೆ ಹೊತ್ತು ಲಲಿತ ಸಹಸ್ರನಾಮ ಪಠನೆ ಮಾಡಿದರೆ ಸಾಕು.
ಅಲ್ಲದೆ ಓಂ ಶ್ರೀಂ ಹ್ರೀಂ ಕ್ಲೀಂ ಬ್ಲೂಂ ವಾರಾಹಿ ನಮೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠನೆ ಮಾಡಿರಿ. ಇಷ್ಟು ಮಾಡಿದರೆ ಸಾಕು, ದೇವಿಗೆ ನಮ್ಮ ಪೂಜೆ, ನಮ್ಮ ಸೇವೆ ಎಲ್ಲ ಕೂಡ ತಲುಪುತ್ತೆ. ನಿಮ್ಮ ಕೋರಿಕೆ, ಬೇಡಿಕೆ ಏನೇ ಇದ್ದರೂ ಕೂಡ ಈಡೇರುತ್ತೆ. ಅತೀ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಕೋರ್ಟ್ ವಿಚಾರಗಳು, ಶತ್ರುಗಳ ಕಾಟ ಇವೆಲ್ಲದರಿಂದ ತುಂಬ ಬೇಗನೆ ಮುಕ್ತಿ ಸಿಗುತ್ತದೆ. ಸಾಧ್ಯವಾದವರು ನಿಮ್ಮ ಶಕ್ತಿಯ ಅನುಸಾರವಾಗಿ ದೇವಿಯ ಸೇವೆ ಮಾಡಿರಿ. ಆ ದೇವಿಯ ಸಂಪೂರ್ಣ ಅನುಗ್ರಹ ಸಿಗಲಿ ಎಂದು ಹಾರೈಸುವೆ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ವಾರಾಹಿ ದೇವಿಯೇ ನಮಃ ಎಂದು ಬರೆದು ಆ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿರಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.